ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಅವಲಕ್ಕಿಯನ್ನು ಬಳಸಿ ಸುಸ್ಲಾ ಮಾಡ್ಕೊಂಡಿರ್ಬೋದು, ಚೂಡ ಮಾಡ್ಕೊಂಡಿರ್ಬೋದು, ಅಥವಾ ಬೇರೆ ಬೇರೆ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಟ್ರೈ ಮಾಡಿರ್ಬೋದು, ಪಾಯಸನೂ ಮಾಡ್ಕೊಂಡಿರ್ಬೋದು. ನಾನೊಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇದನ್ನು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಇದು ಚಳಿಗಾಲದ ರೆಸಿಪಿ ಅಂತಲೂ ಕರಿಬೋದು. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ತುಂಬ ಸಿಂಪಲ್ ಅದ, ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ಈಗ ಪ್ಯಾನ್ಗೆ ನಾನಿಲ್ಲಿ 1 ಬಟ್ಲಾಗಷ್ಟ ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡ್ರಿ. ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಅವಲಕ್ಕಿ ಕ್ರಿಸ್ಪಿ ಆಗೋವರೆಗೂ ಹುರಿದು ಬಿಟ್ಟು ತೊಗೋತೀನಿ ನೋಡ್ರಿ. ಹೈ ಫ್ಲೇಮ್ ಇಡಬೇಡ್ರಿ, ಒಮ್ಮೆದೊಮ್ಮೆ ಅವಲಕ್ಕಿ ಕಲರ ಚೇಂಜ್ ಆಗ್ತೈತಿ. ಅದಕ್ಕೆ ನೀವು ಲೋ ಫ್ಲೇಮು ಅಥವಾ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟ ಈ ರೀತಿ ಕ್ರಿಸ್ಪಿ ಆಗೋವರೆಗೂ ಒಂದು 5ರಿಂದ 6 ನಿಮಿಷ ಬೇಕು ರೀ ಹುರಿಯಾಕೆ. ಈ ಕ್ರಿಸ್ಪಿ ಆಗ್ಯಾವ್ರಿ, ತುಂಬಾ ಬಿಸಿ ಅದ. ನಾನು ಈಗ ಇದನ್ನ ಏನು ಮಾಡ್ತೀನಿ, ಅವಲಕ್ಕಿ ಹುರಿದವು ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ. ಇದೀಗ ಏನಾಗಲಿ ರೀ, ಕಂಪ್ಲೀಟಾಗಿ ಆರ್ಲಿ ರೀ, ಅನ್ಕತಕ ಸೈಡಿಗೆ ಇಡ್ತೀನಿ. ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಯಾವ ಬಟ್ಲೆ ಅವಲಕ್ಕಿ ತೊಗೊಂಡಿನ ಅದರಲ್ಲೇ 1.5 ಬಟ್ಲಾಗಷ್ಟ ಬೆಲ್ಲವನ್ನು ಸಣ್ಣದಾಗಿ ಹೆರಚಿಬಿಟ್ಟು ತೊಗೊಂಡಿನಿ. ಯಾವುದೇ ರೀತಿ ದಪ್ಪ ಪೀಸ್ ಉಳಿಲಾರ್ದಂಗೆ ತೊಗೋರಿ. ನೀವು ಲೈಟ್ ಸ್ವೀಟ್ ತಿಂತಿದ್ರಂದ್ರೆ 1.5 ಬಟ್ಲಾಗಷ್ಟು ತೊಗೋರಿ. ಇಲ್ಲ ನಮಗೆ ಸ್ವೀಟ್ ಜಾಸ್ತಿ ಇಷ್ಟ ಅಂದ್ರೆ ನೀವು 2 ಬಟ್ಲಾಗಷ್ಟೇ ತೊಗೋರಿ. ಇದಕ್ಕೆ ನೋಡಿ ಈಗ ಫಸ್ಟ್ ಸ್ಟಾರ್ಟಿಂಗಿಗೆ ಒಂದು 3 ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ತಾ ಇದ್ದೀನಿ. ಈಗ ಇದು ಏನಾಗಬೇಕ್ರಿ, ಬೆಲ್ಲ ಜಸ್ಟ್ ಕರಿಗಿರ ಸಾಕು ನೋಡ್ರಿ. ದಪ್ಪ ಪೀಸ್ ಉಳಿಸ್ಬೇಡ್ರಿ, ಇಲ್ಲಾಂದ್ರೆ ಒಂದ್ಸಲ ಕರಿಗಿ ಬಿಡ್ತದ. ಆಮೇಲೆ ಇನ್ನೊಂದು ಚಿಕ್ಕ ಪೀಸ್ಗಳು ಕರಗು ತಕ್ಕನೂ ಬೆಲ್ಲ ಪಾಕ ಬರ್ತದ್ರಿ ಅದು. ಅದಕ್ಕಂತ ಹೇಳಿ ಸಣ್ಣದಾಗಿನೇ ಒಡೆದು ಬಿಟ್ಟನೆ ತೊಗೋರಿ. ನೋಡಿ ಒಂದು 5-6 ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಬೆಲ್ಲ ಎಲ್ಲ ಏನಾಗೈತ್ರಿ, ಕರಿಯದು ನೋಡ್ರಿ. ನೋಡಿ ಹೈ ಫ್ಲೇಮ್ದಲ್ಲಿ ಇಟ್ಟನೆ ಬೆಲ್ಲ ಕರಗಿರೋ ಸಾಕ್ರೆ ನಾನು ಈಗ ಗ್ಯಾಸನ್ನು ಆಫ್ ಮಾಡ್ತೀನಿ. ಇದನ್ನೂ ಅನ್ಕತಕ ಸೈಡಿಗೆ ಇಡ್ತೀನಿ ರೀ. ಈಗ ಇನ್ನೊಂದು ಸಣ್ಣ ಕಡಾಯಿಗೆ ನಾನು 2 ಸ್ಪೂನ್ ಆಗಷ್ಟೇ ತುಪ್ಪನ ತೊಗೊಂಡಿದ್ದೀನಿ. ತಿನ್ನು ಅಂಟನ್ನು ತೊಗೊಂಡಿನಿ ರೀ. ಒಂದು ದೊಡ್ಡ ಸ್ಪೂನ್ 2 ಸ್ಪೂನ್ ಆಗಷ್ಟ ಈ ಅಂಟನ್ನು ಏನು ಮಾಡ್ತಾ ಇದ್ದೀನಿ, ತುಪ್ಪದಲ್ಲಿ ಕರೆದು ಬಿಟ್ಟು ತೊಗೋತೀನಿ ರೀ. ಚಳಿಗಾಲದಲ್ಲಿ ಅಂಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರೀ. ಇದು ಎಲ್ಲ ಗ್ರಾಸರಿ ಶಾಪ್ ಒಳಗೆ ಎಲ್ಲ ಕಡೆ ಸಿಗ್ತದೆ ರೀ. ಇದನ್ನು ನೋಡಿ, ಅಂಟನ ಇಲ್ಲ ನೀವು ಕಡಿಮೆ ಇದು ಅಂಟು ಆಮೇಲೆ ಡ್ರೈ ಫ್ರೂಟ್ಸ್ ಕ್ವಾಂಟಿಟಿ ಹೆಚ್ಚು ಕಡಿಮೆ ನೀವು ಏನು ಮಾಡ್ಕೋಬೋದು. ನಾನು 2 ಸ್ಪೂನ್ ಆಗಷ್ಟೇ ತೊಗೊಂಡಿದ್ದೀನಿ. ದೊಡ್ಡ ಸ್ಪೂನಿಂದನೇ 2 ಸ್ಪೂನ್ ಆಗಷ್ಟ ಅಂಟನ್ನು ಏನು ಮಾಡ್ತಾ ಇದ್ದೀನಿ, ತುಪ್ಪದಲ್ಲಿ ಕರೆದ್ಬಿಟ್ಟು ಹಾಕ್ತಾ ಇದ್ದೀನಿ ರೀ. ಇದರಿಂದ ಟೇಸ್ಟೂ ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ ನೋಡಿ ನೀವು ತಿನ್ನೋ ಅಂಟಂತ ಹೇಳಿ ಎಲ್ಲ ಗ್ರಾಸರಿ ಶಾಪ್ ಒಳಗೆ ಕೇಳ್ರೂ ಇದೇನಾಗ್ತದೆ, ಸಿಗ್ತದೆ ನೋಡಿರಿ. ನಾನು 2 ಸ್ಪೂನ್ ಆಗಷ್ಟು ಅಂಟನ್ನು ಹುರಿದೇನೆ. ಸ್ವಲ್ಪ ಗೋಡಂಬಿ ಮತ್ತು ಬಾದಾಮನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ಬಿಟ್ಟು ಜಸ್ಟ್ ಸ್ವಲ್ಪ ತುಪ್ಪದಲ್ಲಿ ಬಿಸಿ ಮಾಡ್ಕೊತೀನಿ ರೀ. ಕಲರ್ ಏನು ಚೇಂಜ್ ಆಗೋದು ಬೇಡ. ಅರ್ಧ ಬಟ್ಲಾಗಷ್ಟೇ ಒಣ ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ. ಇದನ್ನೂ ಕಲರ್ ಚೇಂಜ್ ಆಗೋದು ಬೇಡ್ರಿ. ಬರೀ ಇವನ್ನ ಏನು ಮಾಡ್ತೀನಿ, 3 ತುಪ್ಪದಾಗ ಸ್ವಲ್ಪ ಬಿಸಿಯನ್ನು ಮಾಡ್ಕೋತೀನಿ ಅಷ್ಟೇ ರೀ. ನಾನೀಗ ಏನು ಮಾಡ್ತೀನಿ, ಗ್ಯಾಸನ್ನು ಆಫ್ ಮಾಡ್ತೀನಿ. ಗ್ಯಾಸನ್ನು ಆಫ್ ಮಾಡಿಬಿಟ್ಟನೆ 1 ಸ್ಪೂನ್ ಆಗಷ್ಟೇ ಗಸಗಸೆಯನ್ನು ಹಾಕ್ತಾಯಿದ್ದೀನಿ ನೋಡಿರಿ. ನೀವು ಹೈ ಫ್ಲೇಮ್ ಅಂದ್ರೆ ತುಂಬ ಬಿಸಿ ಇತ್ತಂದ್ರೆ ಗಸಗಸೆ ಬೇಗನೆ ಸೀದು ಹೋಗ್ತದೆ. ಅಷ್ಟೇ ಬಿಸಿ ಒಳಗನೆ ಅದು ಹುರಿದು ಬಿಡ್ತದೆ ರೀ. ಅದಕ್ಕೆ ನಾನು ಗ್ಯಾಸನ್ನು ಆಫ್ ಮಾಡಿನೇ ಹಾಕಿದ್ದೀನಿ. ಈಗ ಏನು ಅಂಟನ್ನು ಹುರಿದು ಇಟ್ಕೊಂಡಿದ್ದೆ ಅದರಲ್ಲೇ ಇದನ್ನು ಹಾಕ್ತೀನಿ. ಮತ್ತು ಪಾತ್ರೆ ತಳ ಬಿಸಿ ಇರ್ತದಲ್ಲ, ಕೊಬ್ಬರಿ ಕಲರು ಚೇಂಜ್ ಆಗ್ತದೆ ಮತ್ತು ಗಸಗಸೆನೂ ಜಾಸ್ತಿ ಹುರಿದು ಬಿಡ್ತಾವೆ. ಅದಕ್ಕೆ ರೀ ನೋಡಿ, ಇದನ್ನು ಆಮೇಲೆ ಯೂಸ್ ಮಾಡೋಣ. ನಾನು ಕತಕ ಸೈಡಿಗೆ ಇಡ್ತೀನಿ ರೀ. ಈಗ ಮಿಕ್ಸಿ ಜಾರಿಗೆ ನಾನೇನು ಮಾಡ್ತೀನಿ, ಆ ಹುರಿದಿರುವ ಅವಲಕ್ಕಿಯನ್ನು ಫೈನ ಪೌಡ್ರ್ ಮಾಡ್ಕೊತೀನಿ ನೋಡಿರಿ. ನಾನಿವತ್ತು ಅವಲಕ್ಕಿಯನ್ನು ಬಳಸಿ ಲಡ್ಡುವನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಅವಲಕ್ಕಿಯನ್ನು ಫೈನ್ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಕ್ರಿಸ್ಪಿ ಆಗಿರ್ತದಲ್ಲ, ಬೇಗನೆ ಪೌಡ್ರ್ ಆಗ್ತದೆ. ಮತ್ತು ಅದೇ ಮಿಕ್ಸಿ ಜಾರಿಗೆ ನಾನಿಲ್ಲಿ ಯಾವ ಬಟ್ಲೆ ಅವಲಕ್ಕಿ ತೊಗೊಂಡಿನಲ್ಲ ಅದರಲ್ಲೇ 1 ಬಟ್ಲಾಗಷ್ಟ ಹುರಿದಿರುವ ಶೇಂಗಾನ ಸಿಪ್ಪೆ ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ ನನ್ನ ಕಡೆ ಶೇಂಗಾ ಹುರಿದಿದ್ದೇ ಇತ್ತಂತ ಹೇಳಿ ನಾನು ಇದನ್ನು ತೋರಿಸಿಲ್ಲ. ಇಲ್ಲದ್ರ ವಿಡಿಯೋ ತುಂಬಾ ದೊಡ್ಡದಾಗ್ತದೆ ಅಂತ ಹೇಳಿ ನೀವು ಇದ್ದಿದ್ದಿಲ್ಲ ಅಂದರೆ ಶೇಂಗಾನ ಹುರಿದ್ಬಿಟ್ಟು ಸಿಪ್ಪೆಯನ್ನು ತಗೋರಿ. 1 ಬಟ್ಲ ಅವಲಕ್ಕಿ 1 ಬಟ್ಲಾಗಷ್ಟೇ ಶೇಂಗಾನ ತಗೋರಿ. ನೋಡಿ ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಈಗ ಆ ಅವಲಕ್ಕಿ ಏನು ಪೌಡ್ರ್ ಮಾಡ್ಕೊಂಡಿದ್ದಿಲ್ಲ, ಈ ಶೇಂಗಾ ಪೌಡ್ರನ್ನು ಅದಕ್ಕೇ ಸೇರಿಸ್ತಾ ಇದ್ದೀನಿ ನೋಡಿರಿ. ಈಗ ಎರಡನ್ನೂ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ನೀಟಾಗಿ ಏನಾಗಲಿ ರೀ, ಮಿಕ್ಸ್ ಆಗಲಿ ರೀ. ನೋಡಿರಿ ಈಗ ನೀಟಾಗಿ ಮಿಕ್ಸ್ ಆಗಿದ್ರಿ. ಇದನ್ನು ಅನ್ಕತಕ ಸೈಡಿಗೆ ಇಡ್ತೀನಿ. ಈಗ ನಾನು ಅದೇ ಪ್ಯಾನ್ಗೆ ನಾನೀಗ ನೋಡಿರಿ, ಬೆಲ್ಲದಲ್ಲಿ ಒಂದು ಸ್ವಲ್ಪ ಕಸ ಕಡ್ಡಿ ಇರ್ತದಲ್ಲ, ಅದನ್ನು ಸೋಸ್ಬಿಟ್ಟು ತೊಗೋತೀನಿ ನೋಡಿರಿ. ನೋಡಿ ನೀವು ಸ್ವೀಟ್ ಜಾಸ್ತಿ ಇಷ್ಟ ಅನ್ನೋರು ನೀವು 2 ಬೆಲ್ಲವನ್ನು ಹಾಕ್ರಿ, ನಡೀತದೆ. ನೋಡಿ ಸ್ವಲ್ಪ ಬಿಸಿ ಆದಮೇಲೆ ಆ ಪೌಡ್ರ್ ಏನು ಶೇಂಗಾ ಮತ್ತು ಅವಲಕ್ಕಿ ಏನು ಪೌಡ್ರ್ ಮಾಡಿಲ್ಲ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಇದನ್ನು ಒಂದು 6 ನಿಮಿಷ ಆಗಷ್ಟೇ ಬೇಯಿಸ್ಕೋಬೇಕ್ರಿ. ನೀವು ಬೇಯಿಸ್ದಂಗೆ ಗಟ್ಟಿ ಹಾಕೋದು ಬರ್ತದೆ, ಪಾತ್ರೆ ತಳ ಬಿಡ್ತದೆ. ಅಲ್ಲಿವರೆಗೂ ನೀವು ಬೇಯಿಸ್ಬಿಟ್ಟು ತೊಗೋಬೇಕು ನೋಡಿರಿ. ನಾನು ನಿಮ್ಗೆ ಎಲ್ಲಿವರೆಗೂ ಬೇಯಿಸ್ಬೇಕಂತನೂ ತೋರಿಸ್ತೀನಿ ನೋಡಿ ನೀವು ಹೆಂಗೆ ಬೇಯಿಸ್ತಿರಲ್ಲ, ಬೇಯಿಸ್ದಂಗೆ ಪಾತ್ರೆ ನೋಡಿ ಈ ರೀತಿ ಗಟ್ಟಿಯಾಗಿ ಬರ್ತದೆ
ನೋಡಿ ಈ ರೀತಿ ಬರ್ಬೇಕು ನೋಡಿರಿ. ಇಲ್ಲಿವರೆಗೂ ನೀವು ಒಂದು 6 ನಿಮಿಷ ಆದರೂ ಬೇಕೇ ಬೇಕ್ರಿ. ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋದು. ತುಂಬಾ ಬಿಸಿ ಅದ್ರಿ ಇದು. ಈಗ ಆರ್ಲಿರಿ ಇದು ಕಂಪ್ಲೀಟಾಗಿ ಆರಿದ್ಮೇಲೆ ನೋಡಿ ನಾನು ನಿಮಗೆ ಸಮೀಪದಿಂದನೂ ತೋರಿಸ್ತೀನಿ ನೋಡಿ ಯಾವ ರೀತಿ ಆಗ್ಬೇಕಂತ. ನೀವು ನೋಡಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟು ಬೇಯಿಸ್ಕೊತ ಹೋಗ್ರಿ. ಬೇಯಿಸ್ದಂಗೆ ಈ ರೀತಿ ತಾನೇನೆ ಆಗ್ತದೆ ರೀ. ನೋಡಿ ಏನೂ ಕೆಡೋದಿಲ್ಲ. ನೋಡಿ ಫಸ್ಟ್ ಟೈಮ್ ಮಾಡತ್ತೀವಿ ಏನರ ಕೆಡ್ತದೇನು ಭಯ ಇದ್ರೂ ಬೇಡ. ನೀವು ಫಸ್ಟ್ ಟೈಮ್ ಮಾಡ್ತಿದ್ರು ಇದನ್ನು ಈ ಲಡ್ಡುವನ್ನು ಪರ್ಫೆಕ್ಟಾಗಿಯೇ ಮಾಡ್ಕೋಬೋದು ನೋಡಿರಿ. ನೋಡಿ ಈಗ ಆರ್ಯದ ಈಗ ನೋಡಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ ಫ್ಲೇವರ್ಗೆ. ನೋಡಿ ಆ ಹುರಿದಿಟ್ಕೊಂಡಿರುವಂಥ ಗೋಡಂಬಿ ಬಾದಾಮಿ ಕೊಬ್ಬರಿಯನ್ನು ನಾನು ಹಾಕ್ತಾಯಿದ್ದೀನಿ. ನೋಡಿ ಅದು ಅಂಟು ಫಳ್ಳಾಗಿರ್ತದಲ್ಲ ಈ ರೀತಿ ಕೈಲಿ ಒಂದು ಸ್ವಲ್ಪ ಪುಡಿ ಮಾಡಿ ಹಾಕ್ರಿ. ತಿನ್ನೋಮೊಂದು ಬ್ಯಾಗ್ ಸಿಗ್ತದೆ. ಟೇಸ್ಟ್ ತುಂಬಾ ಚೆನ್ನಾಗಿ ಆಗ್ತದೆ ರೀ. ನಿಮ್ಗೆ ಜಾಜಿಕಾಯಿ ಫ್ಲೇವರ್ ಇಷ್ಟ ಅಂದ್ರೆ ಅದನ್ನೂ ಒಂದು ಸ್ವಲ್ಪ ತುರಿದ್ಬಿಟ್ಟು ಹಾಕ್ಬೋದು ರೀ, ನಡೀತದೆ. ನೋಡಿ ನನ್ನ ಕಡೆ ಇದ್ದಿದ್ದಿಲ್ಲ ಅಂತ ಹೇಳಿ ನಾನು ಹಾಕಿಲ್ಲ, ಬರೀ ಏಲಕ್ಕಿ ಪುಡಿಯನ್ನು ಹಾಕಿದ್ದೀನಿ. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ. ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಿಮ್ಗೆ ಉಂಡೆಯನ್ನು ಕಟ್ಬಿಟ್ಟು ತೋರಿಸ್ತೀನಿ ನೋಡಿರಿ. ನೀವು 1 ತಿಂಗಳವರೆಗೂ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನಿರಿ. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ನೋಡಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ. ತುಂಬಾ ಸಾಫ್ಟಾಗಿನೂ ಬರ್ತಾವೆ ರೀ ಈ ಉಂಡೆ. ನೋಡಿ ಪಾಕ ಅದ, ತುಂಬ ಜಾಸ್ತಿ ತುಪ್ಪ ಹತ್ತದ ಆ ರೀತಿನೂ ಏನಿಲ್ಲ. 1-2 ಸ್ಪೂನ್ ತುಪ್ಪದಲ್ಲಿನೇ ನೀವೇನು ಮಾಡ್ಕೋಬೋದು ನೋಡಿರಿ. ನೋಡಿ 2 ಉಂಡೆಯನ್ನು ಕಟ್ ತೋರಿಸಿದ್ದೀನಿ. ಈಗ ಉಳಿದಿರುವ ಉಂಡೆಯನ್ನು ಕಟ್ಬಿಟ್ಟು ತೊಗೋತೀನಿ ನೋಡಿರಿ. ನಾನು ದೊಡ್ಡ ಸೈಜದ್ದು ಉಂಡೆ ಮಾಡ್ಕೊಂಡಿನಿ, ಇಷ್ಟೇ ಆಗ್ಯಾವ. ನೀವು ಸಣ್ಣ ಸೈಜ್ ಮಾಡಿಕೊಂಡ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿನೂ ಆಗ್ಬೋದು. ನೋಡಿ ನಾನು ನಿಮ್ಗೆ ಸಮೀಪದಿಂದನೂ ತೋರಿಸ್ತಾ ಇದ್ದೀನಿ. ನೋಡಿ ಅಂಟು ಹಾಕಿರೋದ್ರಿಂದ ಅಂಟು ಚಳಿಗಾಲದಲ್ಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ ಈ ರೀತಿ ಮನೆಯಲ್ಲಿ ಮಾಡಿ ಮಕ್ಕಳಿಗೆ ಹೆಲ್ದಿಯಾಗಿ ಕೊಡ್ರಿ, ಅಥವಾ ಶಾರ್ಟ್ ಬ್ರೇಕಿಗೆ ಮಕ್ಕಳಿಗೆ ಈ ರೀತಿ ಮಾಡಿ ಕಟ್ರಿ. ನೋಡಿ ನಾನು ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ಬಂದವು ನೋಡಿರಿ. ಅವಲಕ್ಕಿ ಲಡ್ಡು ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಅಥವಾ ನೀವು ಅವಲಕ್ಕಿ ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರತ್ ಹೇಳಿನೂ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್